ನೆಲಮಂಗಲದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸರಿಸುಮಾರು 20 ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ವಾಹನಗಳ ಜೊತೆಗೆ ಬಂದು ನಿರಂತರವಾಗಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ರು ಕೂಡ ಬೆಳಗಿನ ಜಾವದ ತನಕ ಕೂಡ ಬೆಂಕಿ ಧಗಧಗಿಸಿದೆ. ಎಕ್ಸಾಕ್ಟ್ಲಿ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ, ಇದು ಬೆಂಗಳೂರಿನ ನೆಲಮಂಗಲ. ಅಲ್ಲಿ ಇರುವಂತಹ ಆಯಿಲ್ ಗೋದಾಮು ಸಂಭವಿಸಿರುವಂತಹ ಅಗ್ನಿ ಅವಘಡ. ಬಟ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ಬೆಂಕಿಯ ತೀವ್ರತೆಯನ್ನ ಗಮನಿಸ್ತಾ ಇದ್ರೆ ಸಹಜವಾಗಿ ಆತಂಕ ಆಯಿತು. ಬಟ್ ಅಲ್ಲಿ ಕೆಮಿಕಲ್ ಇತ್ತಂತೆ, ಆಯಿಲ್ ಇತ್ತಂತೆ. ಈ ರೀತಿ ಬೆಂಕಿಯ ತೀವ್ರತೆ ಹೆಚ್ಚಾಗೋದಕ್ಕೆ ಅದೆರಡೂ ಕೂಡ ಸಪೋರ್ಟ್ ಆಗಿರಬಹುದು ಅನ್ನುವಂಥ ಅನುಮಾನ. ದೃಶ್ಯ ನೋಡ್ತಾ ಇದ್ದೀರಿ, ರಾತ್ರಿ 3 ಗಂಟೆಗೆ ಈ ಬೆಂಕಿ ಅವಘಡ ಸಂಭವಿಸಿದೆ. ಅಕ್ಕಪಕ್ಕದ ನಿವಾಸಿಗಳು ಕೂಡ ಸಹಜವಾಗಿ ಆತಂಕಕ್ಕೊಳಗಾಗಿದ್ರು. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ರು ಸ್ಥಳಕ್ಕೆ. ನಿರಂತರವಾಗಿ ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಅಗ್ನಿ ಅಥವಾ ಬೆಂಕಿಯನ್ನ ನಂದಿಸುವ ಕಾರ್ಯ ಅಗ್ನಿಶಾಮಕ ದಳದಿಂದ ಆಗ್ತಾ ಇದ್ರು ಕೂಡ ಈಗ ಬೆಂಕಿ ಹತೋಟಿಗೆ ಬಂದಿದೆಯಾ ಅನ್ನೋದು ಪ್ರಶ್ನೆ. ಬಟ್ ಈಗಲೂ ಕೂಡ ಬೆಂಕಿಯ ತೀವ್ರತೆ ಹಾಗೇ ಇದೆ. ಈಗಲೂ ಕೂಡ ಅಂಥದ್ದೊಂದು ಕಂಡೀಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಸ್ಥಳದಲ್ಲಿ 20ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಈ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಶಾರ್ಟ್ ಸರ್ಕ್ಯೂಟ್ಗಳಾಗಿ ಈ ಫ್ಯಾಕ್ಟರಿಗಳಲ್ಲಿ ಬೆಂಕಿ ಅವಘಡಗಳು ಸಂಭವಿಸ್ತಾ ಇರುವಂತಹ ಅನೇಕ ದೃಶ್ಯಗಳನ್ನು ಗಮನಿಸಿದ್ವಿ. ಬಟ್ ಏನು ಗೊತ್ತಾ, ಈ ರೀತಿ ಬೆಂಕಿ ಅವಘಡಗಳಾದಾಗ ಅಕ್ಕಪಕ್ಕ ಯಾರಾದರೂ ವಾಸ ಮಾಡ್ತಾ ಇದ್ರೆ, ಬೇರೆ ಬೇರೆ ಬಿಲ್ಡಿಂಗ್ಗಳಿದ್ರೆ ಆ ಬೆಂಕಿಯ ತೀವ್ರತೆಗೆ ಅದಕ್ಕೂ ಕೂಡ ವ್ಯಾಪಿಸಿ ಬಿಟ್ರೆ ಅತಿ ದೊಡ್ಡ ಅನಾಹುತಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಕೂಡ ಆಯಿಲ್, ಮತ್ತೊಂದು ಕಡೆ ಕೆಮಿಕಲ್ ಇತ್ತು ಈ ಗೋದಾಮಲ್ಲಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಬೆಂಕಿಯ ತೀವ್ರತೆ ಮತ್ತಷ್ಟು ನೋಡಿ, ಬೆಂಕಿಯ ಜ್ವಾಲೆ ಯಾವ ರೀತಿ ಧಗಧಗಿಸ್ತಾ ಇದೆ ಅಂತ ಆ ದೃಶ್ಯ ನೋಡಿದ್ರೆ ಸಹಜವಾಗಿ ಆತಂಕ ಕಾಡುತ್ತೆ. ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿರುತ್ತೆ. ಅಲ್ಲಿ ಅಕ್ಕಪಕ್ಕ ಜನ ಓಡಾಡೋ ಹಾಗಿರಲ್ಲ, ದೂರದಲ್ಲೇ ನಿಂತ್ಕೊಳ್ಬೇಕಾಗುತ್ತೆ. ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ನೆಲಮಂಗಲ, ಪೀಣ್ಯ, ಹೆಬ್ಬಾಳ, ಥನಿಸಂದ್ರ, ಸುಂಕದಕಟ್ಟೆ, ಯಶವಂತಪುರ ಇಲ್ಲೆಲ್ಲ ಕೂಡ ಇದ್ದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ ಸ್ಥಳಕ್ಕೆ. ಬೆಂಕಿ ನಂದಿಸೋ ಕಾರ್ಯ ಕೂಡ ಆಗ್ತಾ ಇದೆ ಅನ್ನೋದು ಸ್ಥಳದಲ್ಲಿ ಇರುವಂಥ ಮಾಹಿತಿ. ಆಯಿಲ್ ಗೋಡೌನ್ ಈ ರೀತಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯ, ಅಪಾರ ಪ್ರಮಾಣದ ನಷ್ಟ ಕೂಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಿಖರವಾಗಿ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಎಕ್ಸಾಕ್ಟ್ಲಿ ಶಾರ್ಟ್ ಸರ್ಕ್ಯೂಟ್ ಆಯ್ತಾ, ನಂತರ ಈ ಬೆಂಕಿಯ ತೀವ್ರತೆ ಹೆಚ್ಚಾಗೋದಕ್ಕೆ ಆಯಿಲ್ ಮತ್ತು ಕೆಮಿಕಲ್ ಕಾರಣ ಆಯ್ತಾ, ನೋಡಿ ಯಾವ ರೀತಿ ಇದೆ. ಆ ಹೊಗೆಯನ್ನ ದೃಶ್ಯ ನೋಡ್ತಾ ಹೋದ್ರೆ ನಿಮಗೆ ಅಂದಾಜು ಸಿಗುತ್ತೆ ಆ ಬೆಂಕಿಯ ತೀವ್ರತೆ, ಆ ಅವಘಡದ ತೀವ್ರತೆ ಎಷ್ಟರ ಮಟ್ಟಿಗೆ ಇರಬಹುದು ಅಂತ. ಸುಮಾರು 3:30 ಮೇಲ್ಪಟ್ಟು ಬಂದಿರೋದು. ಆವಾಗಲಿಂದ ನಮ್ಮ ಕಾರ್ಯಾಚರಣೆ ನಾವು ಮಾಡ್ತಾನೆ ಇದ್ದೀವಿ. ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ವೆಹಿಕಲ್ಗಳು, ಒಂದೊಂದು ಸ್ಟೇಷನ್ಗೆ ಒಂದೊಂದು ವೆಹಿಕಲ್ಗಳು ಇದಾವೆ, ಅವೆಲ್ಲ ಬಂದು ಕೆಲಸ ಮಾಡ್ತಾರೆ. ಸುಮಾರು ಒಂದು 10-12 ಗಾಡಿ ಮೇಲಿದೆ. ಈಗ ಅದೇ ಉರಿತಾನೆ ಅದೇ ಆರಿಸ್ತಾ ಇದ್ದೀವಿ. ಆಯಿಲ್ ಗೋಡ್ ಅನ್ನೋದು ಬೇಗ ಆರಲ್ಲ ಅದು. ಎಲ್ಲಿಂದ ಬಂದಿದ್ದು ಸರ್? ಪೀಣ್ಯ, ನೆಲಮಂಗಲ, ಯಶವಂತಪುರ, ಆಮೇಲೆ ರಾಜಾಜಿನಗರ, ನಾಗರಬಾವಿ ಇಲ್ಲಿಂದಾನೆ ಬಂದಿದ್ದಾರೆ. ಈ ಕಡೆ ನೋಡ್ಕೊಂಡು ಹೇಳಿ. ಸರಿ, ನಾನು ಇಲ್ಲಿ ಪೈರು ಉರಿವಾಗ ನಾವು ಅವೆಲ್ಲ ಸ್ಟೇಟ್ಮೆಂಟ್ ಕೊಡ್ತೀವಿ. ಆಯಿಲ್ ಬರೀ ಆಯಿಲ್ ಗೋಡನ್ ಅಂತ ಹೇಳ್ತಾವ್ರೆ. ಯಾವ ಕಂಪನಿ ಅದು ಆಕ್ಚುಲಿ ಶೆಲ್ ಅಂತವ್ರೆ. ಕರೆಕ್ಟಾಗಿ ನಮ್ಗೆ ಅದಿನ್ನೂ ಏನು ಗೊತ್ತಾಗ್ಲಿಲ್ಲ, ನೋಡ್ಬೇಕು. ನಿಮಗೆ ಫೈರ್ ಕಾಲ್ ಬಂದಿದೆ? ಸುಮಾರು 3:30 ಮೇಲ್ಪಟ್ಟು ಬಂದಿರೋದು.
ನೋಡಿ, ಇದು ಸಿಗ್ತಾ ಇರುವಂತಹ ಮಾಹಿತಿ, ಅದು ಶೆಲ್ ಕಂಪನಿಗೆ ಸೇರಿರುವಂತಹ ಗೋದಾಮು ಅನೇಕ ಬ್ಯಾರೆಲ್ಗಳಲ್ಲಿ ಈ ಆಯಿಲ್ ತುಂಬಿ ಇಡಲಾಗಿತ್ತು ಅಂತ. ಈ ಬೆಂಕಿಯ ತೀವ್ರತೆ, ಈ ಅವಘಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಭವಿಸುವುದಕ್ಕೆ ಅದೆಲ್ಲವೂ ಕೂಡ ಕಾರಣ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ರಾತ್ರಿ 3 ಗಂಟೆ ಅಂದ್ರೆ ಬೆಳಗಿನ ಜಾವ 3 ಗಂಟೆಗೆ ಸಂಭವಿಸಿರುವಂತಹ ಅವಘಡ ಯಾವಾಗ ಬೆಂಕಿ ಹೊತ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು, ಸುತ್ತಮುತ್ತಲು ಇರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಲಾಯಿತು. ಅನೇಕ ಕಡೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ವಾಹನಗಳ ಜೊತೆಗೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬಟ್ ಬೆಳಗಿನ ಜಾವ 3:15ಯಿಂದಲೂ ಕೂಡ ಈ ಅಗ್ನಿ ನಂದಿಸುವ ಕಾರ್ಯ ಆಗ್ತಾ ಇದ್ರು ಕೂಡ ಈಗಲೂ ಕೂಡ ಬೆಂಕಿಯ ತೀವ್ರತೆ ಕಡಿಮೆ ಆಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅಲ್ಲಿನ ಸಿಬ್ಬಂದಿ ಕೂಡ ಹೇಳ್ತಾ ಇದ್ರು. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಇಷ್ಟೇ, ಅಲ್ಲಿ ಆಯಿಲ್ಗಳನ್ನ ತುಂಬಿರುವಂತಹ ಬ್ಯಾರೆಲ್ಗಳಿತ್ತು. ಹಾಗಾಗಿ ಈ ಬೆಂಕಿ ತತ್ಕ್ಷಣಕ್ಕೆ ಹತೋಟಿಗೆ ತರೋದು ಅತಿ ದೊಡ್ಡ ಸವಾಲು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ. ಹಾಗಾಗಿ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದ್ರು ಕೂಡ ತಹಬದಿಗೆ ತರುವಲ್ಲಿ ಇನ್ನೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಬಟ್ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಕೈಗೊಳ್ಳಬೇಕಾಗುತ್ತೆ. ಆ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಈ ರೀತಿ ಬೆಂಕಿ ಅವಘಡಗಳು ಸಂಭವಿಸಿದಾಗ ಬೆಂಕಿಯ ತೀವ್ರತೆ, ದಟ್ಟ ಹೊಗೆ ಸುತ್ತಮುತ್ತಲ ಜನಕ್ಕೆ ಹೋದಾಗ, ಅಂದ್ರೆ ಈ ದಟ್ಟ ಹೊಗೆ ಸುತ್ತಮುತ್ತಲು ಆವರಿಸಿಕೊಂಡಾಗ ಅಲ್ಲಿ ಬಹುತೇಕ ಜನಕ್ಕೆ ಉಸಿರಾಟದ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುತ್ತೆ. ಕಾರಣ ಕೆಮಿಕಲ್ ಇರುತ್ತೆ, ಆಯಿಲ್ ಇರುತ್ತೆ, ಅದೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರೋದ್ರಿಂದ ಇಂಥ ಸಮಸ್ಯೆಗಳನ್ನ ಸುತ್ತಮುತ್ತಲಿನ ಜನ ಕೂಡ ಅನುಭವಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಎಕ್ಸಾಕ್ಟ್ಲಿ ಈ ಬೆಂಕಿ ಅವಘಡಕ್ಕೆ ಕಾರಣ ಏನು? ಬೆಂಕಿ ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ ಅಂತ ಅಲ್ಲಿನ ಸಿಬ್ಬಂದಿ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಆಯಿಲ್ ಮತ್ತು ಕೆಮಿಕಲ್ ಕಾರಣ ಆಗ್ತಾ ಇದೆಯಾ? ಬೆಂಕಿ ಹತೋಟಿಗೆ ತರುವಲ್ಲಿ ಸಿಬ್ಬಂದಿ ವಿಫಲರಾಗ್ತಿದ್ದಾರೆ ಹೇಗೆ ಅಂತ? ಹೌದು ಶ್ರುತಿ, ಏನಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಶೆಲ್ ಕಂಪನಿಗೆ ಸೇರಿದಂತ ಆಯಿಲ್ ಹಾಗೂ ಕೆಮಿಕಲ್ ಗೋಡನ್ ನಲ್ಲಿ ಈ ಒಂದು ಅಗ್ನಿ ಅವಘಡ ಉಂಟಾಗಿರುವಂತದ್ದು. ಬೆಳಗಿನ ಜಾವ 3:20 ಸುಮಾರಿಗೆ ಬೆಂಕಿ ಎತ್ಕೊಂಡಿರುವಂತದ್ದು. ಈ ಬೆಂಗಳೂರಿನ ಪಕ್ಕದಲ್ಲೇ ಇರುವಂತಹ ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿ ಗ್ರಾಮದ ಸಮೀಪ ಈ ಒಂದು ಆಯಿಲ್ ಗೋಡನ್ಗೆ ಬೆಂಕಿ ಬಿದ್ದಿರುವಂತದ್ದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರುವಂತಹ ಕೃಷ್ಣಪ್ಪ ಎಂಬುವರಿಗೆ ಸೇರಿದಂತ ಈ ಗೋಡನ್ ಇದಾಗಿದ್ದು, ಈ ಬೆಂಕಿಯ ಕೆನ್ನಾಲಿಗೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಶೇಖರಣೆ ಮಾಡಿದಂತ ಆಯಿಲ್ ಹಾಗೂ ಕೆಮಿಕಲ್ಗಳು ಸುಟ್ಟು ಭಸ್ಮವಾಗಿರುವಂತದ್ದು. ಸುಮಾರು 22 ಅಗ್ನಿಶಾಮಕ ದಳದಿಂದ ವಾಹನಗಳು ಬಂದು ಅಗ್ನಿ ನಂದಿಸುವಂತ ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ನೆಲಮಂಗಲ ಹಾಗೂ ಪೀಣ್ಯ, ತಣಿಸಂದ್ರ, ರಾಜಾಜಿನಗರ, ಹೆಬ್ಬಾಳ, ಸುಂಕದಕಟ್ಟೆ ಕಡೆಯಿಂದಲೂ ಅಗ್ನಿಶಾಮಕ ದಳದ ವಾಹನಗಳು ಬಂದು ಅಗ್ನಿ ನಂದಿಸುವಂತ ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ಈ ಒಂದು ಅಗ್ನಿ ಅವಘಡ ನೋಡಲು ಅಲ್ಲಿ ಸ್ಥಳದಲ್ಲಿ ನೂರಾರು ಜನರು ಜಮಾಯಿಸ್ಬಿಟ್ಟಿದ್ದಾರೆ. ಈಗ ಇದು ಬಹಳ ಆತಂಕಕಾರಿ ವಿಚಾರ. ನೀವೇ ಹೇಳ್ತಾ ಇದ್ರಿ, ಸಾಕಷ್ಟು ಜನ ನೆರೆದಿದ್ದಾರೆ ಈ ಬೆಂಕಿ ಅವಘಡ ನೋಡೋದಕ್ಕೆ ಅಂತ. ಆಯಿಲ್ ಮತ್ತು ಕೆಮಿಕಲ್ ಆಗಿರೋದ್ರಿಂದ, ದಟ್ಟ ಹೊಗೆ ಆವರಿಸ್ಕೊಂಡಿರೋದ್ರಿಂದ ಜನಕ್ಕೆ ಉಸಿರಾಟ ಸಮಸ್ಯೆ ಆಗಲ್ವಾ? ಈ ನಿಟ್ಟಿನಲ್ಲಿ ಏನು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಿಲ್ವಾ ಹೇಗೆ ಅಲ್ಲಿ? ಹೌದು ಶ್ರುತಿ, ಕ್ಷಣ ಕ್ಷಣಕ್ಕೂ ಆಯಿಲ್ ಬ್ಯಾರಲ್ಗಳು ಸ್ಫೋಟ ಆಗ್ತಾ ಇದೆ, ದಟ್ಟ ಹೊಗೆ ಸೃಷ್ಟಿಯಾಗಿದೆ. ಸ್ಥಳೀಯರು ಕೂಡ ಸ್ಥಳೀಯ ಪೊಲೀಸರು ಕೂಡ ಜನರನ್ನ ಈ ಸ್ಥಳದಿಂದ ಬೇರೆಡೆ ಕಳ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನ ಒಂದು 3-4 ಗಂಟೆ ಅವಧಿಯಲ್ಲೂ ಬೆಂಕಿ ಆರಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಬೆಂಕಿಯ ಕೆನ್ನಾಲಿಗೆಗೆ ಆಯಿಲ್ ಡ್ರಮ್ ಏನಿದೆ, ಅದು ಡ್ರಮ್ ತುಂಬಾ ಡಮ್ ಢಮ್ ಅನ್ನೋ ಒಂದು ಸೌಂಡ್ಗಳು ಹೆಚ್ಚಾಗಿದ್ದಾರಂಥದ್ದು. ಬೆಂಗಳೂರಿನ ಅನೇಕ ಭಾಗಗಳಿಂದ ಅಗ್ನಿಶಾಮಕ ದಳದ ವಾಹನಗಳು ಬಂದು ಅಗ್ನಿ ನಂದಿಸುವಂತ ಕಾರ್ಯದಲ್ಲಿ ನಿರತವಾಗಿದೆ. ಈಗಲೂ ಕೂಡ ಅಗ್ನಿ ಕಂಟ್ರೋಲಿಗೆ ಬರ್ತಾ ಇಲ್ಲ. ಹೆಚ್ಚಿನ ಅನಾಹುತ ಸಂಭವಿಸಿದಂತೆ ತಡೆಯ ಸಲುವಾಗಿ ಅಗ್ನಿಶಾಮಕ ದಳದ ಹೆಚ್ಚಿನ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಸ್ಥಳದಲ್ಲಿ ಮಾದನಾಯಕನಹಳ್ಳಿ ಪೊಲೀಸರು ಕೂಡ ಬಿಡ್ಬಿಟ್ಟಿದ್ದಾರೆ. ಬೆಂಕಿಯನ್ನ ನಂದಿಸಿದ ಮೇಲೆ ಇದು ಟೋಟಲಿ ಎಷ್ಟು ಕೋಟಿಗೆ ವ್ಯಾಲ್ಯೂ ಅಂತ ಗೊತ್ತಾಗ್ತಾ ಇದೆ ಶ್ರುತಿ. ಒಟ್ಟಾರೆ ಇನ್ನ ಅಗ್ನಿ ಕಂಟ್ರೋಲಿಗೆ ಬರ್ತಾ ಇಲ್ಲ, ಕ್ಷಣ ಕ್ಷಣಕ್ಕೂ ವ್ಯಾಪಿಸ್ತಾ ಇದೆ. ಅಲ್ಲಿರಂತ ಬ್ಯಾರಲ್ಗಳು ಏನಿದಾವೆ, ಈ ಕೆಮಿಕಲ್ ಬ್ಯಾರಲ್ಗಳು, ಅವು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ತಾ ಇದೆ. ಈ ಇಡೀ ಏರಿಯಾ ಅಡಕಮಾರನಹಳ್ಳಿ ಸುತ್ತಮುತ್ತ ಇಡೀ ಏರಿಯಾ ಫುಲ್ ಒಂದು ರೀತಿಯಲ್ಲಿ ಬ್ಲಾಕ್ ಸ್ಪಾಟ್ ಆಗಿ ಕಾಣ್ತಾ ಇದೆ ಶ್ರುತಿ.